ಈಗ ಸಿದ್ದರಾಮಯ್ಯರು ಯುದ್ಧ ಅನಿವಾರ್ಯನಾ ಅಂತ ಒಂದು ಅನಿವಾರ್ಯ ಇಲ್ಲ ಅನ್ನೋದೊಂದು ಮಾತನ್ನ ಹೇಳಿದ್ರು. ಮತ್ತೆ ಉಲ್ಟಾ ಇಲ್ಲ ನಾನು ಬೇಕಾದ್ರೆ ಮಾಡಿ ಅನ್ನೋ ರೀತಿಲಿ ಈಗ ಮಾತಾಡ್ತಾರೆ. ಪಾಕಿಸ್ತಾನ ಮೀಡಿಯಾ ಕೂಡ ಅವ್ರನ್ನ ಹೀರೋ ತರ. ನನಗೆ ಸಿದ್ದರಾಮಯ್ಯನವರ ಈ ಮನಸ್ಥಿತಿಯ ಬಗ್ಗೆ ಸಾರಿ ಟು ಸೇ ಅಸಹ್ಯ ಅನ್ಸುತ್ತೆ. ಸಿದ್ದರಾಮಯ್ಯನವರು ನಿನ್ನ ಮುಖ್ಯಮಂತ್ರಿನ ಅಂತ ನನಗೇನಾದರೂ ಕೇಳಿದ್ರೆ ನನಗೆ ಇವತ್ತು ಭಾಳ ನಾಚಿಕೆ ಅನ್ಸುತ್ತೆ. ನನ್ನ ಮುಖ್ಯಮಂತ್ರಿ ಅಲ್ಲ ಅಂತ. ಅಫ್ಕೋರ್ಸ್ ಸೈದ್ಧಾಂತಿಕವಾಗಿ ನಾವು ಭಾಳ ಬಾರಿ ವಿರೋಧ ಮಾಡ್ತೀವಿ ಅಥವಾ ಕಿತ್ತಾಡ್ತೀವಿ, ಒಪ್ಕೊಳ್ತೀವಿ. ಅನೇಕ ಬಾರಿ ಅವರ ಸಾಮಾಜಿಕ ಕಾರ್ಯಗಳು ಅವರೇನು ಸರ್ಕಾರದ ಮೂಲಕ ಮಾಡುವಂಥ ಪ್ರಯತ್ನ ಮಾಡ್ತಾರೆ, ಕೆಲವೊಂದನ್ನು ಮೆಚ್ಚುತ್ತೀವಿ, ಕೆಲವೊಂದನ್ನು ವಿರೋಧಿಸ್ತೀವಿ, ಎಲ್ಲ ಸರಿ. ಆದರೆ ರಾಷ್ಟ್ರೀಯತೆಯ ವಿಚಾರ ಬಂದಾಗ ಒಂದು ದನಿಯಲ್ಲಿ ಮಾತನಾಡಬೇಕಾಗಿರುವಂಥ ಅವಶ್ಯಕತೆ. ಅಮೆರಿಕಾದಲ್ಲಿ ರಿಪಬ್ಲಿಕನ್ ಮತ್ತು ಡೆಮಾಕ್ರೆಟಿಕ್ ಎರಡು ಪಾರ್ಟಿಗಳಿದ್ದಾಗಲೂ ಯಾವಾಗ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಅಟ್ಯಾಕ್ ಆಯಿತು ಎಲ್ಲರೂ ಒಂದಾಗ್ಬಿಟ್ರು. ನಮ್ಮ ನಡುವಿನ ವಿರೋಧ ನಮ್ಮ ನಡುವೆ ಇರುವಂಥದ್ದಷ್ಟೇ. ಆದರೆ ಆತಂಕವನ್ನು ಮಟ್ಟ ಹಾಕಲಿಕ್ಕೆ ಏನಾಗಬೇಕೋ ಆ ಪ್ರಯತ್ನ ಆಗಬೇಕು ಅಂತ ಎಲ್ಲರೂ ಸೇರಿ ಅಫ್ಘಾನಿಸ್ತಾನ ಮಟ್ಟ ಹಾಕಿ ಬರ್ಬಾದ್ ಮಾಡಿಬಿಟ್ರಲ್ಲ. ಆದರೆ ಭಾರತದಲ್ಲಿ ಆ ಥರದ ದನಿ ಕೊಡುವಂಥ ತಾಕತ್ತು ಸಿದ್ದರಾಮಯ್ಯನಂತವ್ರಿಗೆ ಇಲ್ಲ ಅಂತಂದರೆ ಇದಕ್ಕಿಂತಲೂ ಹೇಯವಾದ್ದು ಮತ್ತೊಂದಿಲ್ಲ. ನಾನು ತುಂಬ ಬೇಜಾರಿನಿಂದ ಅಥವಾ ಹೇಗೆ ಹೇಳ್ಕೊಳ್ತೀವೋ ಗೊತ್ತಿಲ್ಲ, ನಾವೆಲ್ಲರೂ ವೋಟ್ ಮಾಡಿ ಒಂದು ಸರ್ಕಾರವನ್ನು ತಂದಿದ್ದೀವಿ. ಬಟ್ ಇವತ್ತು ನಾನು ಭಾಳ ದುಃಖದಿಂದ ಹೇಳಬೇಕು, ಸಿದ್ದರಾಮಯ್ಯ ಈಸ್ ನಾಟ್ ಮೈ ಸಿ ಎಂ, ಹಿ ಈಸ್ ನಾಟ್ ಮೈ ಸಿ ಎಂ. ಅವ್ರನ್ನ ನನ್ನ ಸಿ ಎಂ ಅಂತ ಒಪ್ಕೊಳ್ಳೋದಿಲ್ಲ. ಯಾರು ರಾಷ್ಟ್ರದ ಪರವಾಗಿ ರಾಷ್ಟ್ರಕ್ಕೆ ಸಂಕಟ ಬಂದಾಗಲೂ ಕೂಡ ನಾವಿನ್ನೂ ತೆವಳುಕೊಂಡೇ ಹೋಗಬೇಕು ಅಂತ ಭಾವಿಸ್ತಾರೋ ಅಂಥವ್ರನ್ನ ನನ್ನ ಸಿ ಎಂ ಅಂತ ನಾನು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ, ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಒಂಥರ ಮನಮೋಹನ್ ಸಿಂಗರ ಮುಂದುವರಿದ ಭಾಗ ನಡೆಸಬೇಕು ಅಂತ ಅವ್ರು ಮೋದಿ ಅವ್ರನ್ನ ಕೇಳ್ಕೊಳ್ತಾರೆ. ಆದರೆ ಇದು ಮೋದಿ ಮನಮೋಹನ್ ಸಿಂಗರ್ ಅಲ್ಲ ಅಂತ ಸಿದ್ದರಾಮಯ್ಯನವ್ರಿಗೂ ಗೊತ್ತಿರಬೇಕು. ಆ್ಯಂಡ್ ಹಿ ನೆವರ್ ಕೇರ್ಸ್. ಅವ್ರು ಯಾರನ್ನೂ ಕೇರ್ ಮಾಡೋದಿಲ್ಲ. ಈ ರಾಷ್ಟ್ರದ ಒಬ್ಬ ಪ್ರಜೆಗೆ ಆಗಿರಬಹುದಾಗಿರುವಂಥ ನೋವಿಗೆ ಕೂಡ ಅವರು ಪ್ರತೀಕಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇರುವಂಥವ್ರು. ಸಿದ್ದರಾಮಯ್ಯನವರು ಇದನ್ನು ಅರ್ಥ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಜನರ ಹತ್ರ ಬೈಸ್ಕೊಂಡು ಯೂಟರ್ನ್ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅಂತ ಅನ್ಸುತ್ತೆ ನನಗೆ. ಸಚಿವ ತಿಮ್ಮಾಪುರ ಹೇಳಿಕೆ ಒಂದು ರೀತಿಯಲ್ಲಿ ವಿವಾದಾತ್ಮಕ. ಅಂದ್ರೆ ಹಿಂದೂಗಳನ್ನ ಹೆಸರು ಕೇಳಿ ಹೊಡೆದಿಲ್ಲ, ತಿಮ್ಮಾಪುರ ಹೇಳಿಕೆಯನ್ನ ವಿವಾದಾತ್ಮಕ ಅಂತ ಕರೆಯೋದೇ ತಪ್ಪು. ವಿವಾದ ಅಲ್ಲ ರೀ, ಅದು ದೇಶದ್ರೋಹ. ತಿಮ್ಮಾಪುರ್ ಅವರು ಈ ದೇಶದ ದಾರಿಯನ್ನು ತಪ್ಪಿಸುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಯಾವ ಹೆಣ್ಮಗಳು, ಅದು ಬರೀ ದೇಶದ್ರೋಹದ ಅಷ್ಟೇ ಅಲ್ಲದೆ ಮಾನವೀಯತೆಗೆ ವಿರುದ್ಧ, ಅವರು ಧಿಕ್ಕಾರ ಅವರಿಗೆ. ನಾನು ನೆನ್ನೆ ತಾನೇ ಈ ನಾಡಿನಿಂದ ಪ್ರಾಣ ಕೊಟ್ಟಂಥ ಆ ವ್ಯಕ್ತಿಯ ಮನೆಗೆ ಹೋಗಿ ಬಂದಿದ್ದೀನಿ. ಅವರ ಪತ್ನಿ ಪಲ್ಲವಿಯರನ್ನು ಮಾತನಾಡಿಸುವಾಗ ಅವ್ರು ಹೇಳಿರೋ ಪ್ರತಿಯೊಂದು ಮಾತನ್ನು ಕೇಳಿದ್ದೀನಿ. ಹಿಂದೂ ಅನ್ನೋ ಹೆಸರನ್ನು ಪ್ರತ್ಯೇಕಗೊಳಿಸಿಕೊಂಡು ಅನೇಕರ ಪ್ಯಾಂಟನ್ನು ಬಿಚ್ಚಿಸಿ ಖತ್ನ ಆಗಿದೆಯಾ ಅಂತ ನೋಡ್ಕೊಂಡು ಕೊಲೆ ಮಾಡಿದ್ದಾರೆ. ಇಡೀ ಜಗತ್ತಿಗೆ ಈ ವಿಚಾರ ಇವತ್ತು ಗೊತ್ತಿದೆ. ತಿಮ್ಮಾಪುರ್ ಅವರು ಅದನ್ನ ಪಕ್ಕಕ್ಕೆ ಸರಿಸೋದು ಯಾಕೆ ಅಂತಂದ್ರೆ ನಮ್ಮ ವೋಟ್ ಬ್ಯಾಂಕಿಗೆ ಹರ್ಟ್ ಆಗುತ್ತೆ ಅಂತ. ನಾಚಿಕೆ ಆಗಬೇಕ್ರಿ ನಿಮಗೆ. ನಿಮ್ಮನ್ನ ಸಚಿವರು ಅಂತ ನಾವು ನೋಡ್ತಾ ಇದ್ದೀವಿ ಅಂತ ದುರಂತದ ಸಂಗತಿ. ಈ ಇಡೀ ದೇಶ ಇವತ್ತು ಚರ್ಚೆ, ಇದು ಯಾವುದೋ ಒಂದು VHPಯೋ ಬಜರಂಗ್ ದಳವೋ RSS ಹುಟ್ಟು ಹಾಕಿರುವಂಥ ವಿಚಾರ ಅಲ್ಲ. ಯಾರು ಪ್ರತ್ಯಕ್ಷದರ್ಶಿಗಳಿದ್ರೋ, ತಮ್ಮ ಮನೆಯವರನ್ನ ಕಳ್ಕೊಂಡಿದ್ದಾರೋ ಅಂಥವ್ರು ಹೇಳ್ತಿರುವಂಥ ಮಾತು. ಈ ಮನೆಯವರನ್ನ ಯಾರು ಕಳ್ಕೊಂಡಿದ್ದಾರಲ್ಲ ಅವ್ರು ಯಾರು ಕೂಡ ಸಂಘದವರಾಗಿರ್ಬೇಕು ಅಂತಿಲ್ಲ. ಅವರೆಲ್ಲರೂ ತಮ್ಮ ಗಂಡನನ್ನ ಕಳ್ಕೊಂಡಾಗ ಅವ್ರು ಏನೇನು ಆಯಿತು ಎನ್ನುವಂಥ ಪ್ರತ್ಯಕ್ಷದರ್ಶಿಗಳು ಆ ಕ್ಷಣಕ್ಕೆ ಹೇಳಿದ ಮಾಹಿತಿ. ಮುಂಚಿತವಾಗಿ ಟ್ರೈನ್ ಮಾಡಿ ನಿಮ್ಮ ಯಜಮಾನರನ್ನ ಕಳ್ಕೊಂಡು ಮಾತಾಡಿ ಅಂತ ಹೇಳಿದ. ನಾಚಿಕೆ ಆಗಲ್ವೇನ್ರಿ ಹಿಂಗೆಲ್ಲ ಮಾತಾಡ್ಲಿಕ್ಕೆ? ತಿಮ್ಮಾಪುರ್ರೆ ಬಹಳ ದುಃಖ ಅನ್ಸುತ್ತೆ. ನಿಮಗೆ ವೋಟ್ ಹಾಕಿರುವಂತಹ ಜನ ತಲೆ ತಗ್ಗಿಸಿ ನಿಂತ್ಕೊಂಡಿರ್ತಾರೆ. ಇವತ್ತು ಅವ್ರಿಗೊಂದು ನಾಚಿಕೆ ಅನ್ಸಿರುತ್ತೆ. ಮುಸಲ್ಮಾನರಿಗೂ ಅಸಹ್ಯ ಅನ್ಸಿರುತ್ತೆ. ಇದು ತೀರಾ ನಮ್ಮನ್ನು ಸಮರ್ಥಿಸ್ಕೊಳ್ಬೇಕು ಅಂತ ಬಂದವರು ಈ ಪರಿ ಅಸಹ್ಯದ ಮಾತುಗಳನ್ನು ಆಡಬೇಕು ಅಂತ ಪ್ರಜ್ಞಾವಂತ ಮುಸಲ್ಮಾನರು ಅಂದ್ಕೊಂಡಿರಲ್ಲ. ಕರ್ನಾಟಕಕ್ಕೆ ಈ ಥರದೊಂದು ಸರ್ಕಾರ ಇದೆ ಅನ್ನೋದು ನಿಜವಾಗ್ಲೂ ಬೇಸರದ ಸಂಗತಿ. ರಾಷ್ಟ್ರ ಸಂಕಟಕ್ಕೆ ಬಂದಾಗ, ಬೇರೆ ಸಂದರ್ಭದಲ್ಲಿ ಬಿಡ್ರಿ, ನಿಮ್ಮ ರಾಜಕೀಯ ನೀವು ಮಾಡ್ಕೊಳ್ಳಿ, ನಿಮ್ಮ ಜಾತಿಯ ವಿಚಾರಗಳನ್ನು ನೀವು ಮಾಡ್ಕೊಳ್ಳಿ, ಎಲ್ಲವನ್ನೂ ನೀವು ಮಾಡ್ಕೊಳ್ಳಿ. ಆದರೆ ರಾಷ್ಟ್ರ ಸಂಕಟಕ್ಕೆ ಬಂದಾಗ ಭಾರತ ಇಲ್ಲದೆ ಹೋದರೆ ತಿಮ್ಮಾಪುರ್ರೆ ನೀವು ಇಲ್ಲ. ಅದನ್ನು ತಿಮ್ಮಾಪುರ್ರಿಗೆ ಸ್ಪಷ್ಟವಾಗಿ ಹೇಳಬೇಕಾದಂಥ ಅಗತ್ಯ ಇದೆ. ನಾನಂತೂ ಈ ಮೂಲಕ ಹೇಳಬೇಕಾಗಿರೋದು ಏನು ಅಂತಂದ್ರೆ, ಇವತ್ತು ಪಾಕಿಸ್ತಾನ ಏನು ಮಿಸ್ ಅಡ್ವೆಂಚರ್ ಮಾಡಿದೆಯೋ ಅದಕ್ಕೆ ಸರಿಯಾದ ಪಾಠವನ್ನ ಕಲಿಸಬೇಕು ಅಂತ ಪ್ರತಿಯೊಬ್ಬ ಕನ್ನಡಿಗ ಬಯಸ್ತಾನೆ. ನಾನು ಇಡೀ ಭಾರತದ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಲ್ಲ, ಇವರು ಕನ್ನಡದವರಲ್ವಾ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಪ್ರತಿಯೊಬ್ಬ ಕನ್ನಡಿಗ ಇವತ್ತು ಉಗ್ರರ ವಿರುದ್ಧ ನಿಂತು ಗರ್ಜಿಸ್ತಾ ಇದ್ದಾನೆ. ಅಗತ್ಯ ಬಿದ್ದರೆ ಈ ಕೆಲಸಕ್ಕೆ ನಾವೇ ಹೋಗ್ತೀವಿ ಅಂತ ಹೇಳುವಂತ ಅನೇಕ ತರುಣರಿರುವಾಗ ತಿಮ್ಮಾಪುರ್ ಅಂತವರು ಇಂಥವರ ನಾಯಕ ಅಂತ ಕರ್ಕೊಳ್ಳೋದು ಬಹಳ ದುರಂತದ ಸಂಗತಿ. ಅಸಹ್ಯಕರ. ಇದನ್ನು ವಿವಾದಾತ್ಮಕ ಅಂತ ಕರಿಬೇಡಿ. ಇದು ಅಸಹ್ಯಕರವಾಗಿರುವಂಥ ಸ್ಟೇಟ್ಮೆಂಟು. ಇದು ದೇಶದ್ರೋಹದ ಸ್ಟೇಟ್ಮೆಂಟು. ಅಲ್ಲಿನ ಜನ, ಬಾಗಲಕೋಟೆ ಜನ ಹೇಗೆ ಸಹಿಸ್ಕೊಂಡಿದ್ದಾರೆ ಅನ್ನೋದು ನಂಗೆ ಆಶ್ಚರ್ಯ ಅನ್ಸುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.